ಗೌರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾರೆ, ರೋಡ್ ಮಾಡ್ತಾರೆ, ಗಟ್ರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಇನ್ಕಮ್ ಹೆಂಗೆ ರೀ, LIC ದಿಂದ ಬಂದಂಥ ಫಂಡನ್ನು ಮ್ಯಾಚುರಿಟಿ ಆದಮೇಲೆ ಅದಕ್ಕೆ ನಮಗೆ ATCದಲ್ಲಿ ಎಕ್ಸಾಮ್ಷನ್ ಇದೆ. LIC ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಟ್ಯಾಕ್ಸ್ ಎಕ್ಸಾಮ್ಷನ್ ಸಿಗ್ತೈತೆ ಅಂತ ಮುಂಚೆ ಹೇಳ್ತೇವೆ ನಾವು. LIC ವಾಪಸ್ ಬಂದ ತಕ್ಷಣ ಹೆಂಗೆ ಅಂತ ಕೇಳ್ಬೋದು. LIC ಅಮೌಂಟ್ ಮ್ಯಾಚುರಿಟಿ ಆದಮೇಲೆ ಬರ್ತಲ್ಲ, 10 ಲಕ್ಷ ದೊಡ್ಡ ಅಮೌಂಟ್ ಬರುತ್ತೆ, 5 ಲಕ್ಷ 10 ಲಕ್ಷ ನೀವು ಮಾಡಿದಂಗೆ ಬರುತ್ತೆ. ಸೊ ಅದಕ್ಕೆ ಯಾವ ರೀತಿ ಟ್ಯಾಕ್ಸ್ ಬರುತ್ತೆ, ಟ್ಯಾಕ್ಸ್ ನೀವು ಎಕ್ಸ್ಪೆಂಡಿಚರ್ ಮಾಡಬೇಕಾದ್ರೆ ನಿಮ್ಮ ಸೋರ್ಸ್ ಎಲ್ಲಿಂದ ಬಂತು, ಹೈಯೆಸ್ಟ್ ಟ್ಯಾಕ್ಸ್ ಅವ್ರು ಪೇ ಮಾಡ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ. ನಮ್ಮ ಟ್ಯಾಕ್ಸ್ ಎಲ್ಲ ಅಲ್ಲಿ ಹೋಗ್ತದೆ. ಬ್ಲ್ಯಾಕ್ ಮನಿ ಕನ್ವರ್ಟ್ ಆಗೋದನ್ನು ತಪ್ಪಿಸೋ ಸಲುವಾಗಿ ಹಲವಾರು ಸ್ಟೆಪ್ಸ್ಗಳಿದಾವೆ, ಹಲವಾರು ಸೆಕ್ಷನ್ಗಳಿದ್ದಾವೆ. ಕರೆನ್ಸಿ ನೋಡಿ, ಈಗ ಮುಂಚೆ ಕರೆನ್ಸಿ ಎಲ್ಲ ನಾವು ಕ್ಯಾಶ್ ಕೊಡ್ತಾ ಇದ್ದೀವಿ, ಕರೆನ್ಸಿ ಬಂದಾಗಿದೆ. ಕರೆನ್ಸಿಯನ್ನು ಕಡಿಮೆ ಮಾಡಿದ್ರು, ಚಲಾವಣೆ ಕಡಿಮೆ ಮಾಡಿ ಅದು ಬ್ಯಾಂಕ್ ಥ್ರೂ ಟ್ರಾನ್ಸ್ಫರ್ ಆಗೋಂಗೆ ಮಾಡಿದ್ರಲ್ಲ. ಸೊ ಅವಾಗ ಏನಾಯ್ತು ಅಂದರೆ ನಮ್ಮ ಇಂಡಿಯಾದಲ್ಲಿ ಆದಷ್ಟು ಬ್ಲ್ಯಾಕ್ ಮನಿ ಕಡಿಮೆ ಆಗಿದೆ. TDS ಆದ ತಕ್ಷಣ ನೀವು ರಿಟರ್ನ್ ಫೈಲ್ ಮಾಡಬೇಕಾ ಇಲ್ವಾ? TDS ಆದರೆ ಕಂಪಲ್ಸರಿ ರಿಟರ್ನ್ ಫೈಲ್ ಮಾಡ್ಬೇಕು, ರಿಫ್ಲೆಕ್ಟ್ ಆಗಲೇಬೇಕು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಫೈಲ್ ಮಾಡಲೇಬೇಕು, ಇಲ್ಲಾಂದ್ರೆ ಅವ್ರು ಪೆನಾಲ್ಟಿ ಕಟ್ಟಬೇಕು. ಅದು ಇವೊಂದು ದೇರ್ ಇನ್ಕಮ್ ಸ್ಟ್ಯಾಂಡ್ಸ್ ಲೆಸ್ ದೆನ್ 2.5 lakhs. 2.5 lakhಸ್ಗಿಂತ ಕೆಳಗಡೆ ಇದ್ದರೂ ಸಹಿತ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಯಾವಾಗ ವೆನ್ ಅಂದರೆ TDS ಏನಾದರೂ ಇತ್ತಂದರೆ ಅವ್ರಿಗೆ, ಅಂದರೆ TDS ಏನಾದರೂ ಅವ್ರದ್ದು ಯಾವುದಾದ್ರೂ ಇನ್ಕಮ್ ಮೇಲೆ TDS ಆಗಿತ್ತಂದರೆ ದೇ ಹ್ಯಾವ್ ಟು ಶೋ ಫೈಲ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಹೌದಾ? ಸೊ ಇದನ್ನು ಮಾಡ್ಕೋಬೇಕು ಒಂದು. ಮತ್ತು TCS ಅಂತ ಟ್ಯಾಕ್ಸ್ ಕಲೆಕ್ಟೆಡ್ ಆಟ್ ಸೋರ್ಸ್. ಈಗ ನೀವು ಇದು ನೋಡ್ತಾರೆ, ಟ್ಯಾಕ್ಸ್ ಕಲೆಕ್ಟೆಡ್ ಅಂತಂದರೆ ನಮ್ದು ಇದ್ರಲ್ಲ, ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟು, ಇದು ಅರ್ಯಾಕು, ಇದೆಲ್ಲ ಏನು ಬರ್ತದೆ ಅಲ್ಲಿ ಟ್ಯಾಕ್ಸ್ ಮೊದಲೇ ಕಟ್ಟಾಗಿ ಅವ್ರಿಗೆ ಕೊಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅವ್ರ ಕಡೆಯಿಂದ, ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ತುಂಬ್ತಾರೆ. ಸೊ ಅದು ಬೇಸ್ನಲ್ಲಿ ಏನಾಗ್ಬಿಡ್ತೈತೆ ಅಂದರೆ, ಸೊ ದೇ ಆರ್ ಎಕ್ಸಾಮ್ಟ್ ಇನ್ GST ಒಳಗೆ ಅವ್ರು ಬರೋದಿಲ್ಲ. ಪ್ರವಿಂದ ವ್ಯಾಟ್ ಒಳಗಿದ್ದವರು GST ಒಳಗೆ ಬರೋದಿಲ್ಲ, ಅವ್ರಿಗೆ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ತುಂಬಿಡ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಅವ್ರು ಪೇ ಮಾಡ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ. ನಮ್ಮ ಟ್ಯಾಕ್ಸ್ ಎಲ್ಲ ಅಲ್ಲಿ ಹೋಗ್ತದೆ ರೀ. ಸೊ ಅದೇ ರೀತಿಯಾಗಿ ನಾವು TDS ಇತ್ತಂದರೆ ಕಂಪಲ್ಸರಿ ನೀವು ಮಾಡಲೇಬೇಕು. ಸೊ ಹಲವಾರು ಇದನ್ನು ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಟ್ಯಾಕ್ಸ್ ಇವೇಷನನ್ನು ತಪ್ಪಿಸೋ ಸಲುವಾಗಿ, ಬ್ಲ್ಯಾಕ್ ಮನಿ ಕನ್ವರ್ಟ್ ಆಗೋದನ್ನು ತಪ್ಪಿಸೋ ಸಲುವಾಗಿ ಹಲವಾರು ಸ್ಟೆಪ್ಸ್ಗಳಿದಾವೆ, ಹಲವಾರು ಸೆಕ್ಷನ್ಗಳಿದ್ದಾವೆ. ಸೊ ಅವನ್ನೆಲ್ಲ ಒಂದೇ ಇದರಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಹಾಗೆ ಜಸ್ಟ್ ಹೇಳ್ಬೋದು ನಾವು. ಅಂದರೆ ಏನಾಗಿದೆ, ಟ್ಯಾಕ್ಸ್ ನೀವು ಕ್ಯಾಶ್ ವಿಡ್ರಾಲ್ ಫಸ್ಟ್ ಬ್ಯಾನ್ ಮಾಡಿದರು, ಡಿಜಿಟಲೈಸೇಷನ್ ಮಾಡಿದರು. ಕರೆನ್ಸಿ ನೋಡಿ, ಈಗ ಮುಂಚೆ ಕರೆನ್ಸಿ ಎಲ್ಲ ನಾವು ಕ್ಯಾಶ್ ಕೊಡ್ತಾಯಿದ್ದೀವಿ, ಕರೆನ್ಸಿ ಬಂದಾಗಿದೆ. ಆಲ್ಮೋಸ್ಟ್ ಈ ಕರೆನ್ಸಿ ಏನಾಗಿದೆ ಅಂದರೆ ನೀವು ಕ್ಯಾಶ್ ಬೈ ಹ್ಯಾಂಡ್ ಕೊಡೋಕ್ಕೆ ಬರೋಲ್ಲ. 10 ಲಕ್ಷ 5 ಲಕ್ಷ ಕೊಡ್ತೀವಿ ಅಂತ ಈಗ ಯಾರೂ ಮಾಡಲ್ಲ, ಬ್ಯಾಂಕ್ ಥ್ರೂನೇ ಟ್ರಾನ್ಸ್ಫರ್ ಆಗಬೇಕು. ಅಂದರೆ ಏನಾಗ್ಬಿಟ್ಟು ಒಂದು ಇನ್ಕಮಲ್ಲಿ ರಿಫ್ಲೆಕ್ಟ್ ಆಯಿತು. ಈಗ ಒಂದು ಪ್ರಾಪರ್ಟಿ ಖರೀದಿ ಮಾಡ್ತಿದ್ರೆ ಮೊದಲು ಏನು ಮಾಡ್ತಿದ್ವಿ, ಒಂದು 10 ಲಕ್ಷ ಖರೀದಿ ಮಾಡ್ಬೇಕಂತಂದರೆ ಸೊ ಅವ್ನಿಗೇನು ಮಾಡ್ತಿದ್ವಿ, ಒಂದು 5 ಲಕ್ಷ 10 ಲಕ್ಷ 9 ಲಕ್ಷ ಅವ್ನು ಕ್ಯಾಶ್ ಕೊಡ್ತಿದ್ವಿ. 1 ಲಕ್ಷ ರೂಪಾಯಿ ಅಷ್ಟೇ ನಾವು ಇದು ಟ್ಯಾಕ್ಸ್ ತಪ್ಪಿಸೋ ಸಲುವಾಗಿ, ಅಲ್ಲಿಯೂ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು ಎಲ್ಲ ತಪ್ಪಿಸೋ ಸಲುವಾಗಿ 1 ಲಕ್ಷ ರೂಪಾಯಿ ಖರೀದಿ ಮಾಡ್ತಿದ್ವಿ. ಸೊ ಈಗ ಅದು ಕಡಿಮೆ ಆಯಿತು, ಯಾಕಂದರೆ ಡಿಜಿಟಲೈಸೇಷನ್ ಆಯ್ತಲ್ಲ, ಕ್ಯಾಶ್ ಟ್ರಾನ್ಸಾಕ್ಷನ್ನೇ ಬಂದಾಗ್ಬಿಡ್ತು. ಸೊ ಅದು ಬ್ಯಾಂಕ್ ಟ್ರಾನ್ಸ್ಫರ್ ಆಗಿಬಿಟ್ರೆ, ಫಾರ್ ಹೌ ಮಚ್ ಯು ಹ್ಯಾವ್ ಸೋಲ್ಡ್ ಯು ಹ್ಯಾವ್ ಟು ಪೇ ಟ್ಯಾಕ್ಸ್, ಫಾರ್ ಹೌ ಮಚ್ ಹಿ ಹ್ಯಾಸ್ ಪರ್ಚೇಸ್ ಹಿ ಹ್ಯಾಸ್ ಟು ಶೋ ಹಿಸ್ ಇನ್ಕಮ್. ಅವ್ನು ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಇನ್ಕಮ್ ಬೇಕಲ್ಲ ಸರ್, ಬೇಕಲ್ಲ. ಸೊ ಅವ್ನ ಅಕೌಂಟಿಗೆ ಬಂದು ಅಷ್ಟು ಅಮೌಂಟು ಬೇಕಲ್ಲ, ಅದನ್ನ ಅಕೌಂಟ್ ಥ್ರೂ ಕೊಟ್ಟರೆ ಪರ್ಚೇಸ್ ಮಾಡಬೇಕು. ಸೊ ಅಲ್ಲಿ ಡಿಜಿಟಲೈಸೇಷನ್ ಮಾಡ್ಬೇಕಾದ್ರೆ ಇದೊಂದೇ ಕಾರಣ. ಆದಷ್ಟು ಬ್ಲ್ಯಾಕ್ ಮನಿಯನ್ನು ರಿಸ್ಟ್ರಿಕ್ಟ್ ಮಾಡೋದು ಇದೇ ಒಂದು ಪ್ರೊಸೀಜರ್, ಡಿಜಿಟಲೈಸೇಷನ್ ಮಾಡೋದ್ರಿಂದ. ಅಂದರೆ ಕರೆನ್ಸಿಯನ್ನು ಕಡಿಮೆ ಮಾಡಿದ್ರು, ಚಲಾವಣೆ ಕಡಿಮೆ ಮಾಡಿ ಅದು ಬ್ಯಾಂಕ್ ಥ್ರೂ ಟ್ರಾನ್ಸ್ಫರ್ ಆಗೋಂಗೆ ಮಾಡಿದ್ರಲ್ಲ. ಸೊ ಅವಾಗ ಏನಾಯ್ತು ಅಂದರೆ ನಮ್ಮ ಇಂಡಿಯಾದಲ್ಲಿ ಆದಷ್ಟು ಬ್ಲ್ಯಾಕ್ ಮನಿ ಕಡಿಮೆ ಆಗಿದೆ. ಸೊ ಅದು ಒಂದು ಪ್ರೊಸೀಜರು. ಮತ್ತು ಈಗೆಲ್ಲ ಫೇಕ್ ಕರೆನ್ಸಿಗಳೆಲ್ಲ ಪ್ರಿಂಟ್ ಆಗೋದೆಲ್ಲ ಕಡಿಮೆ ಆಗಿದೆ. ಸೊ ಅದು ಏನು ಫಂಡಿಂಗ್ ಆಗ್ತಿತ್ತು ಮುಂಚೆ, ಟೆರರಿಸಮ್ಗೆ ಅದಕ್ಕೆ ಫಂಡಿಂಗ್ ಎಲ್ಲ ಆಗ್ತದೆ, ಫೇಕ್ ಕರೆನ್ಸಿ, ಅದು ಇದು ನಮ್ಮ ಬ್ಲ್ಯಾಕ್ ಮನಿ ಎಲ್ಲ. ಸೊ ಅದೆಲ್ಲ ಕಡಿಮೆ ಆಯ್ತು. ಈಗ ನೋಡಿ, ಈಗ ಬರ್ತಾ ಈಗ ಮುಂಚೆಕ್ಕಿಂತ ಈಗ ಕಡಿಮೆ ಇದೆ, ಟೆರರಿಸ್ಟ್ ಅಟ್ಯಾಕ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಒಂದೇನಿರುತ್ತೆ ಅಂದರೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ನಾವು ಯಾವ ರೀತಿ ಅಂತಂದರೆ ಹಲವಾರು ಬಗೆಗಳಾಗಿ ನಾವು ರಿಸ್ಟ್ರಿಕ್ಟನ್ನು ಮಾಡಿದ್ದಾರೆ. ಸೊ ಮತ್ತೇನಾದರೂ ಇದಕ್ಕೆ ಕೇಳಿ ನಾನು ಹೇಳ್ಬೋದು. ಡಿಜಿಟಲೈಸೇಷನ್ ಆಯ್ತಲ್ಲ, ನೆಕ್ಸ್ಟ್ ನಾವು ಇವಾಗ ಹೋಟೆಲ್ಗೆ ಹೋಗಲಿ ಅಥವಾ ಯಾವುದೊಂದು ಪರ್ಚೇಸ್ ಮಾಡಬೇಕು ಅಂದರೂ 5 ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿವರೆಗೂ ಗೂಗಲ್ ಪೇ, ಫೋನ್ಪೇ ಆ ಥರ ಎಲ್ಲ 1000 ರೂಪಾಯಿ ಎಲ್ಲ ಮಾಡ್ತಾ ಇರ್ತೀವಿ. ಅದೇನಾದರೂ IT ನಮಗೆ ಎಫೆಕ್ಟ್ ಆಗುತ್ತಾ? ಹೌದು. ಇದೇನಾಗುತ್ತೆ ಅಂದರೆ ನಿಮ್ಮ ಇನ್ಕಮ್ ರಿಫ್ಲೆಕ್ಟ್ ಆಯ್ತಲ್ಲ, ನಿಮ್ಮ ಟೋಟಲ್ ಎಕ್ಸ್ಪೆಂಡಿಚರ್ ಎಲ್ಲ ತೋರಿಸ್ತೀರಾ. ಹೌದಾ? ಈಗ ಏನಾಗುತ್ತೆ ಅಂದರೆ, ಮುಂಚೆ ನೀವು ಹೋಟೆಲ್ಗೆ ಹೋದರೆ, ಎಲ್ಲೇ ಹೊರಗಡೆ ಹೋದರೆ ಕ್ಯಾಶ್ ಕೊಡ್ತಿದ್ರಿ, ಕರೆನ್ಸಿಯನ್ನು ನೀವು ಕೊಟ್ಟು ನೀವೆಲ್ಲ ಸರ್ವಿಸ್ ತೊಗೊಳ್ತಾ ಇದ್ರಿ. ಅದು ಏನಾಗುತ್ತೆ ಅಂದರೆ, ನೀವೊಂದು ಯಾವುದೋ ಲಕ್ಸುರಿ ಹೋಟೆಲ್ನಲ್ಲಿ ಹೋಗ್ಬಿಟ್ಟು ಒಂದು 50 ಲಕ್ಷ ಖರ್ಚು ಮಾಡಿ ಬಂದರೂ ಗೊತ್ತಾಗ್ತಿರಲಿಲ್ಲ. ಒಂದು ಯಾವುದೇ ಹೋಟೆಲ್ನಲ್ಲಿ ಏನೋ ತಿಂಡಿ ತಿನ್ನಿಸುತ್ತಂದರೆ ಗೊತ್ತಾಗ್ತಿರಲಿಲ್ಲ. ಸೊ ಈಗೇನಾಗಿದೆ ಅಂದರೆ, ನಿಮ್ಮ ಇನ್ಕಮನ್ನು ನೀವು ರಿಫ್ಲೆಕ್ಟೇ ಮಾಡ್ತಿರಲಿಲ್ಲ ಅಲ್ಲಿ. ಈ ಬ್ಲ್ಯಾಕ್ ಮನಿ ಎಲ್ಲ ಅದಕ್ಕೆಲ್ಲ ಖರ್ಚಾಗ್ತಾಯಿತ್ತು. ಸೊ ಈಗೇನಾಯಿತು ಅಂದರೆ, ನಿಮ್ಮದೆಲ್ಲ ಡಿಜಿಟಲೈಸೇಷನ್ ಆಗೋದ್ರಿಂದ ನೀವು ಎಲ್ಲನೂ ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದು ನಿಮ್ಮದೇ ಟ್ರ್ಯಾಕ್ ಇರ್ತದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅದು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಅವರು. ಎಲ್ಲ ಬ್ಯಾಂಕ್ ಅಕೌಂಟ್ಸ್ನೆಲ್ಲ ಲಿಂಕ್ ಇದಾವೆ ಪ್ಯಾನ್ ಕಾರ್ಡಿಗೆ. ಸೊ ಅಲ್ಲಿ ಹೈ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನಿದಾವಲ್ಲ, ಆ ಬ್ಯಾಂಕ್ಸ್ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. ಸೊ ಅವಾಗ ಹೋದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ನಿಮ್ಗೆ ನೋಟಿಸ್ ಕೊಡೋ ಚಾನ್ಸಸ್ ಇರ್ತದೆ.
ಅದು ಇಷ್ಟೊಂದು ನೀವು ಎಕ್ಸ್ಪೆಂಡಿಚರ್ ಮಾಡಬೇಕಾದ್ರೆ ನಿಮ್ಮ ಇನ್ಕಮ್ ಜಾಸ್ತಿ ಇದ್ದೇ ಇರಬೇಕಲ್ಲ. ಸೊ ಸಪೋಸ್ ಐ ಆಮ್ ಹ್ಯಾವಿಂಗ್ 20 rupees. ಸೊ ನಂದು ಎಷ್ಟು ಶಕ್ತಿ ಇರ್ತದೆ ಭಾಳ ಅಂದರೆ 10-15 ರೂಪಾಯಿ ಖರ್ಚು ಮಾಡ್ಬೋದು ನಾನು, ಹೌದಾ. 20 rupees ನಾವು 10,000 ರೂಪಾಯಿ ಇದ್ದವ ಏನು ಮಾಡ್ತಾನೆ, ಹಿ ವಿಲ್ ಥಿಂಕ್ ಆಫ್ ಸ್ಪೆಂಡಿಂಗ್ ಮೋರ್ ದೆನ್ 8,000, ಹೌದಾ. ಸೊ ಅವಾಗ ಏನಾಗುತ್ತೆ ಅಂದರೆ ಅವ್ನದು ಇನ್ಕಮ್ ಸೋರ್ಸ್ ಏನಂತ ಕೇಳ್ತಾರೆ. ಇಷ್ಟು ನೀವು ಎಕ್ಸ್ಪೆಂಡಿಚರ್ ಮಾಡಬೇಕಾದ್ರೆ ನಿಮ್ಮ ಸೋರ್ಸ್ ಎಲ್ಲಿಂದ ಬಂತು, ವೇರ್ ಯು ಹ್ಯಾವ್ ಗಾಟ್ ದ ಇನ್ಕಮ್, ಎಲ್ಲಿಂದ ಬಂತು. ಮುಂಚೆ ಇನ್ಕಮ್ ಕೇಳ್ತಿದ್ರೆ ಎಕ್ಸ್ಪೆಂಡಿಚರ್ನ ಕೇಳ್ತಾರೆ. ಈಗ ಕಾರ್ ತೊಗೊಳ್ಬೇಕಂತಂದರೆ ನಾನು 20 ಲಕ್ಷ ಕಾರ್ ಹತ್ತೇನೆಂದರೆ ನಂದು ಇನ್ಕಮ್ ಎಷ್ಟಿರಬೇಕು, ಒಂದು 40 ಲಕ್ಷ ಇದ್ದಾಗ 20 ಲಕ್ಷ ಕಾರ್ ಹತ್ತೇನೆ, ಹೌದಾ. 40 ಲಕ್ಷಕ್ಕೆ ಪೇ ಮಾಡಿದೆಪ್ಪ ಟ್ಯಾಕ್ಸು, ಇದನ್ನು ಕೇಳ್ಬೋದಲ್ಲ ಅವರು, ಹೌದು ಕೇಳ್ಬೋದಲ್ಲ. ಸೊ ಎಕ್ಸ್ಪೆಂಡಿಚರ್ ಮೇಲೆ ದೇ ವಿಲ್ ಡಿಸೈಡ್ ಹೌ ಮಚ್ ಯು ಆರ್ ದ ಇನ್ಕಮ್, ನಿಮ್ಮ ಇನ್ಕಮ್ ಏನಿದೆ ಅಂತ ಅವ್ರು ಡಿಸೈಡ್ ಮಾಡ್ಬೋದು. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹಲವಾರು ನಾರ್ಮ್ಸ್ ಇದೆ ಅಂತ ಹೇಳಿದ್ನಲ್ಲ, ಒಂದು ಡಿಪಾರ್ಟ್ಮೆಂಟ್ ಇದೆ, ಒಂದು ಎಕ್ಸ್ಪೆಂಡಿಚರ್ ಮೇಲೆ ಕೇಳ್ಬೋದು, ಇನ್ಕಮ್ ಮೇಲೆ ಕೇಳ್ಬೋದು. ಸೊ ಹಿ ಈಸ್ ನಾಟ್ ಶೋಯಿಂಗ್ ಎನಿ ಎಕ್ಸ್ಪೆಂಡಿಚರ್, goes on depositing the amounts. Every year he increase the deposits. There also that reflects. Income raise ಆಯ್ತಲ್ರಿ, ಆ ಡೆಪಾಸಿಟ್ ಇತ್ತು, ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು, ಮತ್ತೆ ರೇಸ್ ಆಯಿತು, ಮತ್ತು ಇಂಟ್ರೆಸ್ಟ್ ಬಂತು. ಆ ಇಂಟ್ರೆಸ್ಟ್ ಬಂದಂಥ ಅಮೌಂಟನ್ನು ಯು ಆರ್ ಡಿಕ್ಲೇರಿಂಗ್ ಇನ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆರ್ ನಾಟ್. ಸಪೋಸ್ LIC ಅಂತ ಹೇಳಿದೆ ನಾನು, LICದಿಂದ ಬಂದಂಥ ಫಂಡನ್ನು ಮ್ಯಾಚುರಿಟಿ ಆದಮೇಲೆ ಅದಕ್ಕೆ ನಮಗೆ ATCದಲ್ಲಿ ಎಕ್ಸಮ್ಷನ್ ಇದೆ. LIC ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗ್ತೈತೆ ಅಂತ ಮುಂಚೆ ಹೇಳ್ತೇವೆ ನಾವು. LIC ವಾಪಸ್ ಬಂದ ತಕ್ಷಣ ಹೆಂಗೆ ಅಂತ ಕೇಳ್ಬೋದು. LIC ಅಮೌಂಟ್ ಮ್ಯಾಚುರಿಟಿ ಆದಮೇಲೆ ಬರ್ತಲ್ಲ, 10 ಲಕ್ಷ ದೊಡ್ಡ ಅಮೌಂಟ್ ಬರುತ್ತೆ, 5 ಲಕ್ಷ 10 ಲಕ್ಷ ನೀವು ಮಾಡಿದಂಗೆ ಬರುತ್ತೆ. ಸೊ ಅದಕ್ಕೆ ಯಾವ ರೀತಿ ಟ್ಯಾಕ್ಸ್ ಬೀಳುತ್ತೆ, ಟ್ಯಾಕ್ಸ್ ಬೀಳಲ್ಲ. ಸೆಕ್ಷನ್ 10(10)D ಒಳಗೆ ಅದು ಎಕ್ಸಮ್ಷನ್ ಇರುತ್ತೆ. LIC ಮ್ಯಾಚೂರ್ಡ್ ಅಮೌಂಟು ಇಲ್ಲ ಡೆತ್ ಏನಾದರೂ ಬಂದಿತ್ತು ಅಂದರೆ ಅದಕ್ಕೆಲ್ಲ ಗ್ರ್ಯಾಚ್ಯುಟಿ ಅವೆಲ್ಲ ಇದಾವೆ ಸ್ಯಾಲ್ರಿದಲ್ಲಿ, ಅವೆಲ್ಲ ಡೆತ್ ಕಮ್ ಗ್ರ್ಯಾಚ್ಯುಟಿ, LIC ಅಮೌಂಟು ಕೆಲವೊಂದು ಎಕ್ಸಮ್ಷನ್ ಇದ್ದಾವೆ. ಸೊ ಅವೆಲ್ಲ ಫಂಡ್ ನಿಮ್ಗೆ ವಾಪಸ್ ಬಂದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಸೊ ಬಟ್ ಟ್ಯಾಕ್ಸ್ ಇಲ್ಲ ಅಂತಂದರೆ ಅದನ್ನು ಹೋಗಿ ನೀವು ಡೆಪಾಸಿಟ್ ಮಾಡಿದ್ರಪ್ಪ, ಡೆಪಾಸಿಟ್ ಮಾಡಿದ್ರಿ, ಅಲ್ಲಿ ಬರುವಂಥ ಆ ದುಡ್ಡಿಗೆ ಬರುವಂಥ ಬಡ್ಡಿ, ಒಂದು ಬ್ಯಾಂಕ್ನಲ್ಲಿ ಏನಾದರೂ ಡೆಪಾಸಿಟ್ ಮಾಡಿದ್ರೆ ಇದಕ್ಕಂತೂ ಟ್ಯಾಕ್ಸ್ ಇಲ್ಲ ಒಪ್ಪಿಗೆ. ಸೊ ಆ ಇಟ್ಟಂಥ ಒಂದು FDಗೆ ಆ ಇನ್ಕಮ್ ಬರುತ್ತಲ್ಲ, ಸೊ ಇಂಟ್ರೆಸ್ಟ್ ಮುಖಾಂತರ ಬರುತ್ತೆ, ಆ ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಬರುತ್ತೆ. ಅಲ್ಲಿ ಅದೇನಾಗುತ್ತೆ ಅಂದರೆ ಮೋರ್ ದೆನ್ 10,000 ಆಯ್ತು ಅಂದರೆ ಬ್ಯಾಂಕ್ನವರ 5,000 ಆದರೆ ನಿಮ್ಗೆ ಟ್ಯಾಕ್ಸ್ ಕಟ್ ಮಾಡಿ ಕೊಡ್ತಾರೆ. TDS ಮಾಡ್ತಾರೆ, ಅದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತಾರೆ. 194(c)ದಲ್ಲಿ ಇಂಟ್ರೆಸ್ಟ್ ಆನ್ 194 ಇದು ಕಾಂಟ್ರಾಕ್ಟ್ರಿಗೆ ಅದು. ಸೊ ಆ ಥರ ಒಂದು TDS ಸೆಕ್ಷನ್ಸ್ ಇದಾವೆ. ಸೊ ಅವನು ಎಲ್ಲ ಕಟ್ ಮಾಡಿಕೊಡ್ತಾರೆ. ಈಗ ಕಾಂಟ್ರಾಕ್ಟರ್ ಎಕ್ಸಾಂಪಲ್ ತೊಗೊಂಡು, ಈಗ ನಾವು ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ತಾರೆ ನೆನಪಿದೆ. ಸೊ ಗೌರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾರೆ, ರೋಡ್ ಮಾಡ್ತಾರೆ, ಗಟ್ರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಇನ್ಕಮ್ ಹೆಂಗೆ ರೀ, ಸೊ ಅವಾಗ ಏನು ಮಾಡ್ತಾರೆ, ಅವ್ರಿಗೆ ಕೊಡುವಂಥ ಒಂದು ನೋಡಿರಿ, ಈಗ ಏನು ಗೌರ್ಮೆಂಟ್ದವ್ರು ಏನು ಮಾಡಿದ್ರು, ಒಂದು ಅವ್ರಿಗೆ ಬಿಲ್ಲಾಗಿ ಕೊಡಬೇಕು, ಹೌದಾ, ಚೆಕ್ ಕೊಡಬೇಕು ಅವ್ರಿಗೆ ಕೆಲಸ ಮಾಡಿದ ತಕ್ಷಣ. ಅಲ್ಲಿ GSTನೂ ಕಟ್ ಮಾಡ್ತಾರೆ 2%, ಇನ್ಕಮ್ ಟ್ಯಾಕ್ಸು ಕಟ್ ಮಾಡಿಕೊಡ್ತಾರೆ ಅವ್ರಿಗೆ 0.5%, 1% ಹಿಂಗೆ ಕಟ್ ಮಾಡಿ ಕೊಡ್ತಾರೆ. ಸೊ ಅಂದರೆ ಏನಾಯಿತು, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ಪೇ ಮಾಡಿಬಿಟ್ರು ಅವ್ರು, 1% ಟ್ಯಾಕ್ಸ್ ಕಟ್ಟಿದ್ರಂತೂ ಕೊಡಿ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಟ್ಯಾಕ್ಸ್ ಕಟ್ ಮಾಡಿ, ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಿ ಅಲ್ಲಿ TDS ಮಾಡಿ ಕೊಟ್ಟರು, ಅದಕ್ಕೆ TDS ಅಂತೀವಿ, ಟ್ಯಾಕ್ಸ್ ಡಿಡಕ್ಟೆಡ್ ಆ್ಯಕ್ಟ್. ಸೋಸ್ ಅವ್ನು ಟ್ಯಾಕ್ಸ್ ಕೊಟ್ಟು ಟ್ಯಾಕ್ಸ್ ಲೆಸ್ ಮಾಡಿ ಚೆಕ್ ಕೊಡ್ತಾರೆ. 4 ಲಕ್ಷ ರೂಪಾಯಿ ಅಗ್ರಿಮೆಂಟ್ ಆಗಿರ್ತದೆ, ಅವ್ನು 3,60,000 ರೂಪಾಯಿ ಕೊಡ್ತಾರೆ. ಯಾಕೆಲ್ಲ ಟ್ಯಾಕ್ಸು GST ಎಲ್ಲ ಕಟ್ಟಾಗಿ ಒಂದು ರಾಯಲ್ಟಿ ಕಟ್ಟಾಗಿ ಒಂದು ಅಮೌಂಟ್ ಅವ್ನ ಅಕೌಂಟಿಗೆ ಹಾಕ್ತಾರೆ. ಸೊ ಅದು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವ್ನು ಏನಾಗಿಬಿಡ್ತು, ಅಲ್ಲಿ ವೈಟ್ ಮನಿ ಆಗಿಬಿಡ್ತು. ಯಾಕಂದರೆ ಅವ್ನು ಟ್ಯಾಕ್ಸ್ ಇವೇಟ್ ಮಾಡ್ತಾನಂದ್ರೂ ಅಡ್ಡಿಲ್ಲ, ಟ್ಯಾಕ್ಸ್ ಇವೇಟ್ ಮಾಡಲಿಕ್ಕೆ ಬರಲ್ಲ, ಯಾಕೆ ಆಲ್ರೆಡಿ ಹ್ಯಾಸ್ ಪೇಡ್ ದ ಟ್ಯಾಕ್ಸಸ್ ಅಲ್ಲ. ಅಲ್ಲಿ ಒಂದು ಗೌರ್ಮೆಂಟ್ ಹ್ಯಾಂಡ್ಸ್ನಲ್ಲಿ ಇದ್ದಾಗಲೇ ಅದು ಟ್ಯಾಕ್ಸ್ ಕಟ್ ಮಾಡ್ತಾರೆ. ಸೊ ನಾನು ಹೆಚ್ಚಿಗೆ ಎಕ್ಸ್ಪೆಂಡಿಚರ್ ಮಾಡ್ತೀನಿ, ಐ ಆಮ್ ಪೇಯಿಂಗ್ ಸ್ಯಾಲ್ರಿ ಫಾರ್ ಮೈ ಅಸಿಸ್ಟೆಂಟಿಗೆ ಕೊಡ್ತೇನೆ ಅಂದರೆ ಇಲ್ಲೂ TDS ಮಾಡಿ ಕೊಡ್ಬೇಕು ನಾನು. ಹೆಚ್ಚಿನ ದೊಡ್ಡ ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಟ್ರಾವೆಲಿಂಗ್ಗೆ ಹಾಕ್ತಾರೆ. ಈಗ ಸರ್ ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇದೆ, ಬಟ್ ನಮ್ಮದು ಒಂದು ಇದನ್ನಿದೆ, ಅದು ವಿ ಆರ್ ರನ್ನಿಂಗ್ ಒಂದು ಬಿಸ್ನೆಸ್. ಸೊ ಅಲ್ಲಿ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಪೇ ಮಾಡ್ತಿರ್ತೀವಿ. ಸೊ ಅದನ್ನು ಏನು ಮಾಡ್ತಾರೆ ಅಂದರೆ ಅಲ್ಲಿ ಖರ್ಚು ಹಾಕಿ ಹೆಚ್ಚಿಗೆ ತೆಗಿಬೋದು ಅಂತ ವಿಚಾರ ಮಾಡ್ತಾರೆ. ಅಲ್ಲಿಯೂ ಸಹಿತ ನೀವು ಇಷ್ಟು ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕೊಟ್ಟರೆ ಅದಕ್ಕೆ TDS ಮಾಡಬೇಕಂತ ಒಂದು ರೂಲ್ ಇದೆ. ನೀವು ಇನ್ನೊಬ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ದೀರಿ, ದುಡ್ಡು ಕೊಡ್ತಾ ಇದ್ದೀರಿ, ಸೊ ಅವನದು ಅಮೌಂಟ್ ನನಗೆ ಟ್ಯಾಕ್ಸ್ ಕಟ್ ಮಾಡಿ ನೀವೇ ತುಂಬಬೇಕು, ಅವ್ನ ಟ್ಯಾಕ್ಸನ್ನು ನೀವು ತುಂಬಬೇಕು. ಸೊ ಅದರಲ್ಲಿ ಲೆಸ್ ಮಾಡಿ ತುಂಬಿಟ್ರೆ ಅವ್ನು ಕಟ್ಲಿಕ್ಕೆ ಅಂದ್ರೆ ಇಲ್ಲಿ ಅವ್ನು ಟ್ಯಾಕ್ಸ್ ಆಲ್ರೆಡಿ ಕಟ್ಬಿಟ್ಟಿರ್ತಾನೆ, ಅವ್ನು ರಿಫ್ಲೆಕ್ಟ್ ಮಾಡಲಿಲ್ಲ ಅಂತ ಸಹಿತ ಇಲ್ಲಿ ಆಲ್ರೆಡಿ ಟ್ಯಾಕ್ಸ್ ಪೇ ಆಗಿರ್ತದೆ ಗೌರ್ಮೆಂಟಿಗೆ. ಸೊ ಆ ಥರ ಎಕ್ಸ್ಪೆಂಡಿಚರ್ ಮೇಲೂ ಸಹಿತ TDS ಸರ್ಟನ್ ಸೆಕ್ಷನ್ಸ್ನೆಲ್ಲ ಆಕರ್ ಮಾಡಿದ್ದಾರೆ. ಸೊ ಅಲ್ಲೂ ಗೌರ್ಮೆಂಟಿಗೆಲ್ಲ ಇನ್ಕಮ್ ಬಂದೇ ಬರುತ್ತೆ. ಸೊ ಒಂದೇ ದೀಸ್ ಆರ್ ದ ಇದು ಒಂದು ಪ್ರೊಸೀಜರ್ಸ್ ಫಾರ್ ಗೆಟಿಂಗ್ ದ ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಷನ್ ಮಾಡ್ತಾರಂತ ಇವೆಲ್ಲ ಇದನ್ನು. ಸೊ ಅಂದರೆ ಬ್ಲ್ಯಾಕ್ ಮನಿಯನ್ನು ಕಡಿಮೆ ಮಾಡೋ ಸಲುವಾಗಿ ಇವೆಲ್ಲ ಪ್ರೊಸೀಜರ್ ಇಲ್ಲ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.